ಎಸ್ ನೋಡಿ, ಶಾಸಕ ಭರತ್ ರೆಡ್ಡಿ ಅವರನ್ನ ಬಯ್ಯೋ ಭರದಲ್ಲಿ ಏನಾದ್ರೂ ಶ್ರೀರಾಮುಲು ಅವರು ಎಡವಿದ್ರ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಅತ್ಯಾಚಾರ ಸಂತ್ರಸ್ತೆ ಗುರುತು ಇದೀಗ ಬಹಿರಂಗಪಡಿಸಿದಂತಹ ಶ್ರೀರಾಮುಲು, ಹಾಗಾಗಿ ಡ್ರಗ್ಸ್ ತಗೊಂಡು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಪೋಕ್ಸೋ ಸಂತ್ರಸ್ತೆ ಗುರುತು ಇದೀಗ ಬಹಿರಂಗ ಆಗಿದೆ. ಈ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಹೋರಾಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲುಗೆ ಕಂಟಕವಾಗುತ್ತಾ ಈ ಒಂದು ಪ್ರಕರಣ, ಈ ಒಂದು ಭಾಷಣ. ಶಾಸಕ ಭರತ್ ರೆಡ್ಡಿ ಅವರನ್ನ ಬಯ್ಯೋ ಭರದಲ್ಲಿ ಎಡವಿದ್ರ ಶ್ರೀರಾಮುಲು ಅನ್ನೋ ಪ್ರಶ್ನೆ. ಅತ್ಯಾಚಾರ ಸಂತ್ರಸ್ತೆ ಗುರುತು ಇದೀಗ ಬಹಿರಂಗಪಡಿಸಿದಂತಹ ಶ್ರೀರಾಮುಲು ಡ್ರಗ್ಸ್ ತಗೊಂಡು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ. ಅದರಲ್ಲೂ ಕೂಡ ಸಾರ್ವಜನಿಕ ಸಭೆಯಲ್ಲಿ ಪೋಕ್ಸೋ ಸಂತ್ರಸ್ತೆ ಗುರುತು ಬಹಿರಂಗ ಆಗಿದೆ. ಈ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಹೋರಾಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲುಗೆ ಕಂಟಕವಾಗುತ್ತಾ ಈ ಒಂದು ಪ್ರಕರಣ. ನಿನ್ನೆ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಿದ್ರು ಬಿಜೆಪಿ ನಾಯಕರು. ಅದರಲ್ಲಿ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರು ಕೂಡ ಭಾಗಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದೀವಿ ಇಲ್ಲಿ ಆಕ್ಚುಲಿ ಈ ಒಂದು ಭಾಷಣದಲ್ಲಿ ಅಂತದ್ದು ಶ್ರೀರಾಮುಲು ಅವರು ಏನ್ ಹೇಳಿದ್ರು, ಅದಾದ ನಂತರ ಡ್ರಗ್ಸ್ ತಗೊಂಡು ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಅದಾದ ನಂತರ ಸಾರ್ವಜನಿಕ ಸಭೆಯಲ್ಲಿ ಪೋಕ್ಸೋ ಸಂತ್ರಸ್ತೆ ಗುರುತು ಕೂಡ ಬಹಿರಂಗ ಆಗಿರುವಂತದ್ದು. ಸೊ ಆಕ್ಚುಲಿ ಮ್ಯಾಟರ್ ಏನಿದು ಅಂತ. ಎಸ್ ನೋಡಿ, ಶಾಸಕ ಭರತ್ ರೆಡ್ಡಿಯನ್ನ ಬಯ್ಯೋ ಭರದಲ್ಲಿ ಒಂದು ರೀತಿಯಾಗಿ ಶ್ರೀರಾಮುಲು ಎಡವಿದ್ರ, ಏನ್ ಹೇಳ್ತಾ ಇದೀನಿ ಅಂತ ಹೇಳಿ ಅವರಿಗೆ ಗಮನ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ, ನಿನ್ನೆ ಒಂದು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಸಮಾವೇಶ ಆಯಿತು ಬಿಜೆಪಿ ನಾಯಕರ ನೇತೃತ್ವದಲ್ಲಿ. ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ಎಲ್ಲ ಒಂದು ಬಿಜೆಪಿ ನಾಯಕರ ಘಟಾನುಘಟಿಗಳ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಶ್ರೀರಾಮುಲು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಆ ಒಂದು ಹೇಳಿಕೆಗಳ ಭರದಲ್ಲಿ ಎಡವಿದ್ರ, ಏನಾದ್ರೂ ಹೆಚ್ಚು ಕಡಿಮೆ ಹೇಳ್ಬಿಟ್ರ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಪ್ರೊಟೆಸ್ಟ್. ಕಾರಣ ಏನು ಅಂತಂದ್ರೆ, ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಂದು ಹೇಳಿಕೆ ಕೊಟ್ಟಿರೋದು. ಅದಾದ ನಂತರ ಇದೀಗ ಶ್ರೀರಾಮುಲು ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಡ್ರಗ್ಸ್ ತಗೊಂಡು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಒಂದು ಸಾರ್ವಜನಿಕ ಸಭೆಯಲ್ಲಿ ಇಷ್ಟೆಲ್ಲ ಆಗಿರುವಂಥದ್ದು. ಸಾರ್ವಜನಿಕ ಸಭೆಯಲ್ಲಿ ಇದೆಲ್ಲ ಹೇಳೋ ಅವಶ್ಯಕತೆ ಇತ್ತಾ, ಅಥವಾ ಆ ಒಂದು ಸಂತ್ರಸ್ತೆಯನ್ನ ಗುರುತು ಅವಶ್ಯಕತೆ ಇತ್ತಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದ್ವಿ, ನಿನ್ನೆ ಒಂದು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಜನಾರ್ದನ್ ರೆಡ್ಡಿ ಹೇಳಿಕೆ, ಮತ್ತೊಂದು ಕಡೆ ಶ್ರೀರಾಮುಲು ಅವರ ಹೇಳಿಕೆ. ಶ್ರೀರಾಮುಲು ಅವರು ಕೊಟ್ಟಿರುವಂತಹ ಹೇಳಿಕೆ ಆಕ್ಚುಲಿ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತ ಆಗ್ತಾ ಇದೆ? ಅದರಲ್ಲೂ ಕೂಡ ಡ್ರಗ್ಸ್ ತಗೊಂಡು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ, ಅದರಲ್ಲೂ ಕೂಡ ಸಂತ್ರಸ್ತೆ ಗುರುತು ಬಹಿರಂಗ ಆಗಿದೆಯಂತೆ. ಹಾಗಾಗಿ ಆಕ್ಚುಲಿ ಇದು ಮ್ಯಾಟರ್ ಏನು ಅಂತ ರೋಶಿನಿ, ಏನು ಒಂದು ನಿನ್ನೆ ಒಂದು ಬಿಜೆಪಿಯ ಒಂದು ಸಮಾವೇಶ ಇತ್ತು. ಈ ಒಂದು ಏನು ಫೈರಿಂಗ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಏನೊಂದು ಪ್ರತಿಭಟನಾ ಸಮಾವೇಶ ನಡೆಸ್ತಾ ಇದ್ದಂತ ಒಂದು ಸಾರ್ವಜನಿಕ ಬಹಿರಂಗ ಸಮಾವೇಶದಲ್ಲಿ ಏನು ಮಾಜಿ ಸಚಿವ ಶ್ರೀರಾಮುಲು ಅವರು ಭಾಷಣ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವರು ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ನಿಂದಿಸುವ ಒಂದು ಭರದಲ್ಲಿ ಒಂದು ಅವಘಡವನ್ನ ಮಾಡ್ಕೊಂಡ್ರ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಪೋಕ್ಸೋ ಪ್ರಕರಣದ ಒಂದು ಸಂತ್ರಸ್ತೆ ಮತ್ತೆ ಅವಳ ಹೆಸರನ್ನ ಕೂಡ, ಅವಳ ವಿವರವನ್ನ ಮತ್ತು ಆ ಒಂದು ಕೇಸಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳ ಹೆಸರುಗಳನ್ನ ಕೂಡ ಅವರು ಸಾರ್ವಜನಿಕ ಸಭೆಯಲ್ಲಿ ಹೇಳೋದ್ರ ಮೂಲಕ ಅವರು ಎಂದು ಈ ಪೋಕ್ಸೋ ಆಕ್ಟ್ ನಡಿ ಒಂದು ಮಕ್ಕಳ ರಕ್ಷಣೆಯ ಒಂದು ಹಕ್ಕನ್ನು ಉಲ್ಲಂಘನೆ ಮಾಡಬಾರ್ದು. ಹಾಗಾಗಿ ಇದು ಒಂದು ಪೋಕ್ಸೋ ಪ್ರಕರಣ ಆಗಿರುತ್ತೆ. ಯಾಕಂದ್ರೆ ಮಾದಕ ವ್ಯಸನಿಗಳ ಜೊತೆ ಸೇರಿದಂತ ಒಂದು ಅಪ್ರಾಪ್ತ ಬಾಲಕಿ ಅವಳಿಗೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿರ್ತಕ್ಕಂತ ಒಂದು ಕೇಸು ಬಳ್ಳಾರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಜನರನ್ನ ಬಂಧಿಸಿರ್ತಾರೆ. ಅವರಿಗೆ ಅವರು ಒಂದು ಗಾಂಜಾ ಅಡಿಟ್ ಮಾಡಿ ಅವರು ಒಂದು ಅತ್ಯಾಚಾರ ಮಾಡಿದಾರ ಅಂತ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದು ಯಾಕಂದ್ರೆ ಶಾಲಾ ವಿದ್ಯಾರ್ಥಿನಿ ಮತ್ತೆ ಅತ್ಯಾಚಾರ ಮಾಡಿರುವಂತವ್ರು ಕೂಡ ಶಾಲಾ ವಿದ್ಯಾರ್ಥಿಗಳು. ಹಾಗಾಗಿ ಆ ಒಂದು ಪೋಕ್ಸೋ ಪ್ರಕರಣವನ್ನ ಪೋಕ್ಸೋ ಒಂದು ಪ್ರಕರಣದ ಅಡಿ ಮಕ್ಕಳ ಹಕ್ಕುಗಳ ಒಂದು ರಕ್ಷಣೆಗಾಗಿ ಅವರ ಹೆಸರುಗಳನ್ನ ಮತ್ತು ಅವರ
ನಿವಾಸದ ಗುರುತುಗಳನ್ನ ಇವುಗಳನ್ನ ಯಾವುದೇ ರೀತಿಯ ಒಂದು ಮಾಧ್ಯಮಗಳಲ್ಲಿ ಆಗ್ಲಿ ಮತ್ತೆ ಸಾರ್ವಜನಿಕವಾಗಿ ಪ್ರಚುರ ಪಡಿಸಬಾರ್ದು ಅಂತಕ್ಕಂಥದ್ದು ಒಂದು ಕಾಯ್ದೆ. ಆದ್ರೆ ನಿನ್ನೆ ಭರತ್ ರೆಡ್ಡಿ ಅವ್ರನ್ನ ನಿಂದಿಸುವಂತ ಬರದಲ್ಲಿ ಶ್ರೀರಾಮುಲು ಅವರು ಆ ಒಂದು ಸಂತ್ರಸ್ತೆ ಪೋಕ್ಸೋ ಪ್ರಕರಣದ ಅಡಿ ಏನು ತೊಂದರೆಗೊಳಗಾಗಿದ್ಲು ಆ ಒಂದು ಯುವತಿಯ ಒಂದು ಬಾಲಕಿಯ ಹೆಸರನ್ನ ಅವರು ಸಮಾರಂಭದಲ್ಲಿ ಅವರು ಘಂಟಾಘೋಷವಾಗಿ ಹೇಳ್ತಾರೆ. ಅದಲ್ಲದೆ ಅವಳ ಮೇಲೆ ಅತ್ಯಾಚಾರ ಮಾಡಿದಂತ 3 ಜನ ಏನು ಬಾಲಕರಿದ್ರು ಅವರ ಹೆಸರನ್ನು ಕೂಡ ಅವರು ಬಹಿರಂಗಪಡಿಸ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಕ್ಕಳ ಒಂದು ಹಕ್ಕುಗಳನ್ನ ಇವರು ಉಲ್ಲಂಘನೆ ಮಾಡಿದ್ರು. ಪೋಕ್ಸೋ ಪ್ರಕರಣದ ಅಧಿನಿಯಮದ ಅಡಿ ಆ ಮಾಹಿತಿಯನ್ನ ಬಹಿರಂಗಪಡಿಸಬಾರ್ದು, ಪ್ರಚುರಪಡಿಸಬಾರ್ದು, ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ಬಾರ್ದು ಅನ್ನೋಂಥದ್ದು ಇದ್ರೂ ಕೂಡ ಶ್ರೀರಾಮುಲು ಅವರು ಅಂದ್ರೆ ಭರತ್ ರೆಡ್ಡಿ ಅವರ ಯಾವ ರೀತಿಯಾಗಿ ಅವರು ಒಂದು ಗಾಂಜಾವನ್ನ ಇಲ್ಲಿ ಹಬ್ಬ ಆಗಿ ಬೆಳಿಲಿಕ್ಕೆ ಅವರು ಒಂದು ಸಹಕಾರಿ ಆಗಿದ್ದಾರೆ, ಅದ್ರ ಹಿಂದೆ ಇವ್ರು ನಿಂತ್ಕೊಂಡಿದ್ದಾರೆ, ಹೆಂಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತದನ್ನ ಹೇಳುವ ಬರದಲ್ಲಿ ಈ ಒಂದು ಪೋಕ್ಸೋ ಪ್ರಕರಣದಲ್ಲಿ ಇದ್ದಂತ ಸಂತ್ರಸ್ತರ ಹೆಸರುಗಳನ್ನ ಬಹಿರಂಗಪಡಿಸಿರ್ತಕ್ಕಂಥದ್ದು. ಇದರಿಂದ ಮಕ್ಕಳ ಹಕ್ಕುಗಳ ರಕ್ಷಣೆ ಹೋರಾಟಗಾರರು ಕೂಡ ನೆಟ್ಟಲ್ಲಿ ಬಹಳ ಗರಂ ಆಗಿರ್ತಕ್ಕಂಥದ್ದು. ಇದು ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಕಂಟಕ ಆಗುತ್ತಾ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.